ಮೂಡಿಗೆರೆ ತಾಲೂಕಿನ ಕುಂದೂರು ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ಕುಂದೂರು ಶ್ರೀ ರಾಮೇಶ್ವರ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಅಂತರ್ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷ ಡಿಕೆ ಲಕ್ಷ್ಮಣಗೌಡ ಮಾತನಾಡಿ, ಕ್ರೀಡೆ ಎಂದರೆ ಕೇವಲ ಮನರಂಜನೆ ಮಾತ್ರವಲ್ಲ, ಅದು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸದೃಢಗೊಳಿಸುವ ಒಂದು ಶಕ್ತಿ ಎಂದರು. ಗ್ರಾಮದ ಮುಖಂಡ ಕೆಆರ್ ಸುಂದ್ರೇಶ್ ಮಾತನಾಡಿ, ನಶಿಸಿ ಹೋಗುವ ಸಂದರ್ಭದಲ್ಲಿ ಈ ಕ್ರೀಡೆಗೆ ಮರುಜನ್ಮ ತುಂಬುವ ದೃಷ್ಟಿಯಿಂದ ಗ್ರಾಮದಲ್ಲಿ ಪ್ರತಿ ವರ್ಷ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆ ನಡೆಸಲಾಗುತ್ತಿದೆ. ಇದಕ್ಕೆ ಸ್ಥಳೀಯ ಗ್ರಾಮಸ್ಥರು ಹಾಗೂ ದಾನಿಗಳು ಸಹಕಾರ ನೀಡುತ್ತಿರುವುದರಿಂದ ಯಶಸ್ವಿಯಾಗಿ ಕ್ರೀಡೆ ನಡೆಯುತ್ತಿದೆ ಎಂದು ಹೇಳಿದರು. ಶ್ರೀ ರಾಮೇಶ್ವರ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಇವತ್ತು ನಾವು ಕುಂದೂರಿನಲ್ಲಿ ಅಂತರ್ಜಿಲ್ಲಾ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದೇವೆ. ಈ ಉದ್ದೇಶ ಏನಂದರೆ, ಈ ದಿನಗಳಲ್ಲಿ ಈ ಕ್ರೀಡೆ ನಶಿಸಿ ಹೋಗೋಂಥ ಒಂದು ಸಂದರ್ಭದಲ್ಲಿ ಇದಕ್ಕೆ ಮರು ಜನ್ಮ ಕೊಡಬೇಕು ಅಂತ ಹೇಳ್ಕೊಂಡು ನಾವು ಎಲ್ಲ ತೀರ್ಮಾನ ಮಾಡಿಬಿಟ್ಟು ಹಿಂದಿನಿಂದಲೂ ನಾವು ಹಲವಾರು ಟೂರ್ನಮೆಂಟ್ಗಳನ್ನ ಇಲ್ಲಿ ಆಯೋಜನೆ ಮಾಡಿದ್ದೀವಿ. ರಾಜ್ಯ ಮಟ್ಟದ ಸೀನಿಯರ್ ಮತ್ತು ಜೂನಿಯರ್ ಪಂದ್ಯಗಳನ್ನ ಸಹ ಇಲ್ಲಿ ನಡೆಸಿದ್ವಿ ಈ ಕ್ರೀಡಾಂಗಣದಲ್ಲಿ. ಈ ತಂಡಕ್ಕೆ ಈ ಒಂದು ಪಂದ್ಯಾವಳಿಗೆ ಹಲವಾರು ತಂಡಗಳು ಆಗಮಿಸಿದ್ದಾವೆ ಹಾಗೂ ಕ್ರೀಡಾಭಿಮಾನಿಗಳು ಸಹ ಆಗಮಿಸಿದ್ದಾರೆ. ಇಲ್ಲಿ ಮುಂದಿನ ಹಲವಾರು ದಾನಿಗಳು ಸಹಕಾರದಿಂದ ಈ ಒಂದು ಪಂದ್ಯಾವಳಿ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ಸ್ಪೋರ್ಟ್ಸಿಗೆ ಹೆಚ್ಚು ಆದ್ಯತೆ ಕೊಡ್ತಾರೆ. ಅದರಲ್ಲೂ ಒಂದು ಬ್ಯಾಡ್ಮಿಂಟನ್ ಪಂದ್ಯಾವಳಿ ಅಂದರೆ ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡರ ತಕ್ಕ 70-80 ವರ್ಷದ ತಕ್ಕೂ ಕೂಡ ಈ ಆಟದ ಬಗ್ಗೆ ಹೆಚ್ಚು ಮಹತ್ವ ಕೊಡ್ತಾರೆ. ಈ ಆಟ ನಶಿಸಿ ಹೋಗ್ತಾ ಇದ್ದು ನಿಜವಾಗ್ಲೂ ವರ್ಷ ರಾಜ್ಯ ಮಟ್ಟದ ಆಟಗಾರರು ತರಿಸಬೇಕು, ಅಂತರ್ಜಿಲ್ಲಾ ಮಟ್ಟದ ಆಟಗಳನ್ನು ಆಡಿಸ್ತಾರೆ. ಅದರಿಂದ ಮಹತ್ವ ಇದೆ. ಈ ಎಲ್ಲ ಕ್ರೀಡಾಭಿಮಾನಿಗಳು ತುಂಬ ಖುಷಿ ಆಗುತ್ತೆ. ಕುಂದೂರು ಅಂದ ತಕ್ಷಣ ಎಲ್ಲೇ ಯಾವ ಸ್ಟೇಟಲ್ಲಿದ್ದು ಕೂಡ ಅವರು ಜಿಲ್ಲೆಯಲ್ಲಿದ್ದು ಕೂಡ ನಾವು ಕುಂದೂರಿಗೆ ಬರ್ತಾರೆ. ಕುಂದೂರು ಬಗ್ಗೆ ಎಷ್ಟು ಹೆಮ್ಮೆ ಇದೆ. ಪಂದ್ಯಾವಳಿಗೆ ಹೊರ ಜಿಲ್ಲೆಯಿಂದ 14 ತಂಡ, ಚಿಕ್ಕಮಗಳೂರು ಜಿಲ್ಲೆಯಿಂದ 10 ತಂಡ ಭಾಗವಹಿಸಿತ್ತು. ಅಂತರ್ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಭದ್ರಾವತಿ ತಂಡ, ದ್ವಿತೀಯ ಸ್ಥಾನ ಕೆಆರ್ಎಸ್ ಮೈಸೂರು ತಂಡ ಪಡೆದರೆ, ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಮೈಲಿಮನೆ, ದ್ವಿತೀಯ ಸ್ಥಾನ ಕುಂದೂರು ತಂಡ ಗಳಿಸಿತು.